ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕವಿತಾ DJ ಆಲ್ ಇನ್ ಒನ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಂಗೆ ಮರಿದಿಲ್ಲದೆ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವತ್ತೇನು ವಿಡಿಯೋ ಅಂದರೆ ವೇಣಿ ಫ್ಲವರ್ಸಲ್ಲಿ ವೇಣಿ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಯಾವ್ಯಾವ ಫ್ಲವರ್ ಅಂದರೆ ಕಾರ್ನಿಷಾ, ಜಿಪ್ಸಿ. ಇದು ಜಿಪ್ಸಿ ಫ್ರೆಂಡ್ಸ್, ವೈಟ್ ಕಲರ್ ಇರುತ್ತೆ, ನಾವು ಕಲರ್ ಮಾಡಿದ್ದೀನಿ ನೋಡಿ ಫ್ರೆಂಡ್. ಕಾರ್ನಿಷಾ ಆ್ಯಂಡ್ ಜಿಪ್ಸಿ ಫ್ಲವರ್. ನಾನೀಗ ಜಿಪ್ಸಿ ಫ್ಲವರ್ಗೆ ಕಲರ್ ಸ್ಪ್ರೇ ಹಾಕ್ತಾ ಇದ್ದೀನಿ. ಸ್ಯಾರಿಗೆ ಮ್ಯಾಚಿಂಗು, ನಮ್ಮ ಡ್ರೆಸ್ ಮ್ಯಾಚಿಂಗು ಸ್ಪ್ರೇ ಹಾಕೋತಾ ಇದ್ದೀವಿ. ಈಗ ವೇಣಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನಾರ ವೇಣಿ ಮಾಡುವ ಪ್ರಾಸೆಸ್ ಸ್ಟಾರ್ಟಿಂಗಿಂದ ಬೇಕು ಅಂದರೆ ಈ ವೇಣಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದನ್ನು ನಾನು ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ತುಂಬ ಈಸಿ ಫ್ರೆಂಡ್ಸ್. ತುಂಬ ದುಡ್ಡು ಕೊಟ್ಟೆಲ್ಲ ಆಚೆ ಕಡೆ ಕೊಂಡ್ಕೊಳ್ಳೋದ್ರ ಬದಲು ನಾವೇ ಒಂದು ಬಂಚ್ ಜಿಪ್ಸಿ, ಒಂದು ಬಂಚ್ ಕಾರ್ನಿಷಾ ಫ್ಲವರ್ ತಂದರೆ ಮನೇಲೆ ಆರಾಮಾಗಿ ಮಾಡ್ಕೋಬೋದು. ಇದು ನನ್ನ ಸ್ಯಾರಿಗೆ ಮ್ಯಾಚಿಂಗು ಫ್ರೆಂಡ್ಸ್, ನನ್ನ ಡ್ರೆಸ್ಗೆ ಮ್ಯಾಚಿಂಗು. ಪರ್ಪಲ್ ಪಿಂಕ್ ವಿತ್ ಗೋಲ್ಡ್. ನಾವೇನು ಬೆಂಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸ್ಯಾಟಿನ್ ಟೇಪ್ ತಗೊಂಡು ಅದ್ರಲ್ಲಿ ಸುತ್ಕೊಂಡು ಹೋದರೆ ಅದೇ ರೌಂಡಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಸ್ಯಾರಿಗೆ ಮ್ಯಾಚಿಂಗು. ಇದು ಲಾಸ್ಟಲ್ಲಿ ತೆಗೆಸ್ಕೊಂಡಿರೋ ಪಿಕ್ಕು. ಇದು ಕೆಳಗಡೆ ಜಡೆ ಕೆಳಗಡೆ ಇಕ್ಕಕ್ಕೆ ಮಾಡ್ತಿರೋದು ಫ್ರೆಂಡ್ಸ್. ಎರಡೆರಡು ಬಂಚ್ ಜಿಪ್ಸಿ ತಗೊಂಡು ಕಟ್ಕೊತಿದ್ದೀನಿ. ಇದು ನನಗಂತ ಮಾಡ್ಕೊಂಡಿದ್ದು ಫುಲ್ಲು, ಬಟ್ ತುಂಬ ಹೆವಿಯಾಗಿ ಮಾಡಿರೋದು ನನ್ನ ಮಗಳಿಗೆ ಮಾಡಿದ್ದು ಫ್ರೆಂಡ್ಸ್. ಚಿಕ್ಕದಾಗಿ ಸಿಂಗಲ್ ಅವಳದು. ಇದು ಬೇರೆ ಮೆಥಡ್ ಫ್ರೆಂಡ್ಸ್. ಎಲ್ಲರಿಗೂ ಇದು ಅರೇಂಜ್ ಮಾಡಿ ಹೋಗ್ತಾ ಸ್ಲೋ. ಅದೇನು ಎಕ್ಸ್ಟ್ರಾನೇ ಆಗಿತ್ತು ವೇಣೀಸು. ನನ್ನ ತಂಗಿ ತೆಗ್ದಿರೋದು. ಯಾರ್ಯಾರು ಸಿಕ್ಕಿ ಅವರೆಲ್ಲ ಇಟ್ಕೊಂಡಿದ್ದು ಸರಿಯಾಗಿ ಸಿಗ್ತಿಲ್ಲ ಅವಳು. ನೋಡಿ ಫ್ರೆಂಡ್ಸ್, ಫುಲ್ ಫಿನಿಶ್ ಆಗಿರೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮನೆಯಲ್ಲೇ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ನಮ್ಮ ಮದುವೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಪಿಂಕೇ ಇತ್ತು ಫ್ರೆಂಡ್ಸ್. ಇದು ನೋಡಿ ನಿಮ್ಗೆ ಗೊತ್ತಾಗತ್ತೆ. ಒಂದು ಬಂಚಲ್ಲಿ ಎರಡೇ ರೆಡ್ ಕಲರ್ ಕಾರ್ನಿಷಾ ಇತ್ತು. ಅದನ್ನು ಒಂದು ವೇಣಿಯಾಗಿ ಪ್ರಿಪೇರ್ ಮಾಡಿದ್ದೀವಿ. ಒಂದು ಫ್ಲವರ್ನ ಎರಡರಾಗಿ ಮಾಡಿದ್ದೀವಿ ಫ್ರೆಂಡ್ಸ್. ಸೇಮ್ ಇದೇ ಥರ ಮಾಡೋದು ಫ್ರೆಂಡ್ಸ್. ಒಂದು ಜಿಪ್ಸಿ ಬಂಚು, ಒಂದು ಕಾರ್ನಿಷಾ ಫ್ಲವರ್. ಒಂದು ಫ್ಲವರ್ನ ಎರಡು ಭಾಗ ಮಾಡಿದ್ದೀವಿ. ಹಂಗೆ ಅಲ್ಲಲ್ಲಿ ಉಳಿದಿರೋ ಫ್ಲವರೆಲ್ಲ ಸೇರಿ ಸಪ್ರೇಟಾಗಿ ಉಳಿದಿರೋದೆಲ್ಲ ಫ್ಲವರ್ಸ್ ಎಲ್ಲ ಸೇರಿ ನಾವು ಒಂದೊಂದು ವೇಣಿಯಾಗಿ ಮಾಡ್ತಿದ್ವಿ. ಹತ್ತತ್ರ ಒಂದು 7 to 8 ಮೆಂಬರ್ಸ್ ಇಟ್ಕೊಂಡ್ರು ಫ್ರೆಂಡ್ಸ್. ಹೂವನ ತುಂಬ ದಿನಾನು ಸ್ಟೋರ್ ಮಾಡ್ಬೋದು, ಒಂದು ವಾರದ ಮೇಲೆ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್. ಇದು ನ್ಯೂಸ್ ಪೇಪರಲ್ಲಿ ಸುತ್ತಿ 2-3 ನ್ಯೂಸ್ ಪೇಪರಲ್ಲಿ ಸುತ್ತಿ ಸ್ಟೋರ್ ಮಾಡ್ಬೋದು. ಇದು ನೋಡೋಕೆ ಆರ್ಟಿಫಿಷಿಯಲ್ ಫ್ಲವರ್ ಇದ್ದಂಗೆ ಇರುತ್ತೆ, ಆದರೆ ಸೂಪರ್ ಲುಕ್ ಕೊಡುತ್ತೆ. ಸಿಸರ್ ತಗೊಂಡು ಕಟ್ ಮಾಡಿಬಿಡ್ಬೇಕು. ಎಕ್ಸ್ಟ್ರಾ ಇರೋದನ್ನೆಲ್ಲ ಸಿಸರ್ ತಗೊಂಡು ಕಟ್ ಮಾಡಬೇಕು. ಇದು ನೋಡಿ ರೆಡ್ ಕಲರು ಉಳಿದಿರೋ ಹೂವಲ್ಲಿ ಮಾಡಿದ್ದು. ಇದು ಯಾರಿಗೂ ಇದ್ದೋ ಗೊತ್ತಿಲ್ಲ. ಈ ಕಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಇದನ್ನ
ನನಗೆ ಮಾಡಿದ್ದಿದ್ದು ಅದು ಸ್ಪ್ರೇ ಕಾರ್ನಿಷಾಗೆ ಸ್ಪ್ರೇ ಹಾಕಿರೋದು ಒಂಥರ ಬಾಡೋಯ್ತು, ಆದರೂ ಚೆನ್ನಾಗೇ ಇತ್ತು. ನೋಡಿ ಎಷ್ಟೊಂದು ರೇಣಿ ಆಗಿದೆ ನೋಡಿ ಫ್ರೆಂಡ್ಸ್. ತಂದಿದ್ದೇನೋ ಒಂದೇ ಒಂದು ಬಂಚು, ಆದರೆ ಎಷ್ಟೊಂದಾಗಿದೆ. ಈ ಸಿಲ್ವರ್ ಕಲರ್ ನನ್ನ ಮಗಳಿಗೆ ಮಾಡಿದ್ದು ಫ್ರೆಂಡ್ಸ್. ಅವಳು ಅರ್ಧವರ್ ಕೂಡ ತಲೆಯಲ್ಲಿ ಇಟ್ಕೊಂಡಿಲ್ಲ ಅಷ್ಟೇ ಫ್ರೆಂಡ್ಸ್. ನೋಡಿ ಆ ಕಡೆ ಸಪ್ರೇಟ್ ಆಗಿದೆ ಎಷ್ಟೊಂದು. ಇದು ನನ್ನ ತಂಗಿ ಹಿಡ್ಕೊಂಡಿರೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿಲ್ಲದೆ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. See you on next video. Bye.